ಪಂಚಾಯತಿ ಸದಸ್ಯರಿಗೆ ಹೇಳಿ ಧಿಕ್ಕಾರ. ಏನಿದ್ದೀನ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದಂತೆ ಇಲ್ಲಿ ಒಂದು ಜನಾಭಿಪ್ರಾಯ ಕೂಡಿ ಹಾಕೋದಕ್ಕೆ ಒಂದು ವಿಶೇಷ ಗ್ರಾಮ ಸಭೆಯನ್ನ ಮಾಡಬೇಕು ಅಂತೇಳಿ ಆ ಗ್ರಾಮ ಸಭೆಗೆ ಬಂದಿರ್ತೀವಿ. ಕಣ್ಣಾರೆ ಮಾಧ್ಯಮದವರು ಇಡೀ ಒಂದು ಎಲ್ಲಾ ಅಧಿಕಾರಿಗಳು ಕಣ್ಣಾರೆ ನೋಡಬಹುದು. ಇದನ್ನ ಇಲ್ಲಿ ದಲಿತರ ಒಂದು ಬಹಿರಂಗವಾಗಿ ದಲಿತರನ್ನ ಕೊಗ್ಗೊಲೆ ಮಾಡುವ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಬಂಧುಗಳ ಇನ್ನೊಂದು ವಿಚಾರ, ಈಗಾಗಲೇ ನಿನ್ನೆ ಪ್ರತಿ ಹಳ್ಳಿನಲ್ಲೂ ಏನು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡತಕ್ಕಂತ ವಾಟರ್ ಮ್ಯಾನ್ಗಳ ಕೈಯಲ್ಲಿ ಪ್ರತಿ ಹಳ್ಳಿಯಲ್ಲೂ ಕರಪತ್ರ ಹಂಚಿಸಿ ಮುದಗೇರಿ ಗ್ರಾಮ ಪಂಚಾಯಿತಿಯವರು ಎಲ್ಲ ಅಲ್ಲೇ ಒಲಿರಿರೋದು, ಎಲ್ಲ ಕುಡಿತಾರೆ, ಎಲ್ಲ ಅಸ್ಪೃಶ್ಯರು ಅಲ್ಲಿ ಗಲಾಟೆ ಮಾಡ್ತಾರೆ ಅಂತಂದ್ಬಿಟ್ಟು ಅವ್ರಿಗೆ ಇಲ್ಲ ಸಲ್ಲದ ಒಂದು ಮಾತುಗಳನ್ನ ಹೇಳಿ ಏನು ಪಂಚಾಯಿತಿಯಲ್ಲಿ ಬದಲಾವಣೆ ಆಗಬಾರ್ದು ಅಂತಂದ್ಬಿಟ್ಟು ಹೇಳ್ಕೊಟ್ಟು PDO ಹೇಳ್ಕೊಟ್ಟಿದಾರ, ಇಲ್ಲ ಅಂದ್ರೆ ಇಒ ಹೇಳ್ಕೊಟ್ಟಿದ್ದು. ಪಂಚಾಯಿತಿ ಬದಲಾವಣೆಗೂ ದಲಿತರಿರೋದಕ್ಕೂ ಏನ್ರಿ ಕಾರಣ, ಏನ್ ಸಂಬಂಧ? ಹಾಗಾದ್ರೆ ಅಲ್ಲಿ ಏನು ರಾಜ್ಯ ಪತ್ರದಂತೆ ಪಂಚಾಯಿತಿ ಬದಲಾವಣೆ ಆಗಬಾರ್ದು ಅನ್ನೋದಾ ನಿಮ್ ಉದ್ದೇಶ? ಕಣ್ಣಾರೆ ಕಾಣಿಸ್ತಾ ಇದೆ. ಇಲ್ಲಿ ದಲಿತರನ್ನ ಕೊಗ್ಗೊಲೆ ಮಾಡ್ತಾ ಇರೋದನ್ನ, ಹಾಗೂ ಏನು ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾ ಇರೋದಿಲ್ಲ ಬಹಿರಂಗವಾಗಿ ಕಾಣಿಸ್ತಾ ಇದೆ. ಮೊನ್ನೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾವು ಮನವಿ ಮಾಡ್ತೀವಿ, ಇದಕ್ಕಿಂತ ಅಟ್ರಾಸಿಟಿ ಇನ್ನೊಂದು ಬೇಕಾ? ಇದಕ್ಕಿಂತ ಅಟ್ರಾಸಿಟಿ ಇನ್ನೊಂದು ಬೇಕಾ? ದಲಿತರನ್ನ ಸಂಪೂರ್ಣವಾಗಿ ಇಲ್ಲಿ ಬೇರೆ ಬೇರೆ ಮಾಡ್ತಾ ಇರೋ ಒಂದು ದೃಶ್ಯ ಇಲ್ಲಿ ಕಾಣಿಸ್ತಾ ಇದೆ. ಯಾರು ಇದನ್ನ ಮಾಡಿದ್ದಾರೆ ಅವ್ರ ಮೇಲೆ ಈ ಕೂಡಲೇ PCR ಅಟ್ರಾಸಿಟಿ ಇದ್ರಲ್ಲಿ ಕೇಸ್ ಆಗ್ಲೇಬೇಕು ಅಂತಂದ್ಬಿಟ್ಟು ನಮ್ಮ ಒತ್ತಾಯ ಇದೆ. ಹಾಗೆ ಪಂಚಾಯತಿ ಬದಲಾವಣೆ ಆಗೋರು ಕೂಡ ಈ ಒಂದು ಹೋರಾಟವನ್ನ ನಾವು ನಿಲ್ಲಿಸೋದಿಲ್ಲ. ಇಡೀ ಮುಳಬಾಗಿಲು ತಾಲೂಕಿನಲ್ಲಿರುವ ಎಲ್ಲಾ ಒಂದು ದಲಿತ ಜನಾಂಗವನ್ನು ಒಟ್ಟುಗೂಡಿಸಿ ಈ ಒಂದು ಹೋರಾಟವನ್ನು ಮಾಡ್ತೀವಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.